ಅಮಾಕಲ್ಲ ಸಾಹೇಬ್ರೆ, ನಿಮ್ ಪ್ರಾಬ್ಲಮ್ಗೆ ಪರಿಹಾರ ಕೊಡ್ತಾ ಇದ್ದೀನಿ ಅಷ್ಟೇ. ನೀನ್ ಅವಳೆ ನನಗ್ ಪರಿಹಾರ ಕೊಡಕ್ಕೆ? ನೀನ್ ನಮ್ಮ ಮನೆಗ್ ಬರ್ಕುರ್ದು ಆಟಯ. ಒಂದ್ಸತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಇದೇ ಮಾತನ್ನ ಬಂಗಾರಮ್ಮ ಅವ್ರ ಹತ್ರ ಹೇಳಿಸಿ, ನಾನ್ ಬರಲ್ಲ. ಹೌದಾ? ನೀನ್ ಬರ್ಕೂಡ್ದು ಅಂತ ನಮ್ಮವ್ವನ್ ತವನೇ ಹೇಳಿಸ್ತೀನಿ. ನನ್ ತವನೇ ಸವಾಲಾಗ್ತಾಳೆ. ಗತ್ತಿರೋದು ಗೌಡ್ರಿಗೆ ಅಂತಾರೆ. ನೀನು ಆ ಗತ್ತನ್ನ ಗುತ್ತಿಗೆಗೆ ಹಾಕ್ಸ್ಕೊಂಡಿದೀಯಲ್ಲವಾ? ಜೋರ್ ಮಾಡೋರ್ಗೆ ಜೋರ್ ಮಾಡೇ ಬಗ್ಗಿಸ್ತೀನಿ. ಅಜಯ್, ಅಜಯ್, ಏನ್ ದೊರೆ, ಏನಾಯ್ತು? ಅಜಯ್, ಆ ಹುಡುಗಿ ನೀವು ಮನೆ ಕರ್ಕೊಂಬಂದಿದ್ದು ನೀನೇನಾ? ಯಾವ ಹುಡುಗಿ? ದಿಟ್ಟ ಹೇಳು ಅಜಯ್, ನೀನ ತಾನೆ ಆ ಪುಟ್ಟವನ ಮನೆಗಿರೋ ಹುಡುಗಿನ ಕೆಲ್ಸಕ್ಕಂತ ನಮ್ಮ ಮನೆ ಕರ್ಕೊಂಬಂದಿರೋದು? ಅವಳ ಬಂಗಾರಿಗೆ ಆಸರೆ ಆಯ್ತದೆ ಅಂತ ಕರ್ಕೊಂಬಂದೀವ್ನಿ. ಏನಾಯ್ತು ಈಗ? ಯಾಕೆ ಇಷ್ಟು ಕೋಪದಾಗಿದ್ಯಾ? ಅಣ್ಣಯ್ಯ, ಅಲ್ಲೂ ಹೋಗಿ ಕೂಗಾಡ್ಕೊಂಡ್ ಬಂದ್ಯಾ? ಅವಳು ಮಾಡಿರೋ ಕೆಲ್ಸಕ್ಕೆ ಕೂಗಾಡ್ದು ಇನ್ನೇನು ಆರಾಗಿ ಸನ್ಮಾನ ಮಾಡ್ಲೆ? ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ನಿಂತು ನನಗೆ ಹತ್ರ ಮಾತಾಡ್ತಾಳೆ? ಏನ್ ಹೇಳ್ತಿದ್ಯಾ ಮಾವ? ನಿನ್ನೆ ಎದುರಿಸಿ ಮಾತಾಡದ್ಲ? ಏನ್ರಪ್ಪ ಇದು ಗಲಾಟೆ? ಯಾಕಿಷ್ಟು ಜೋರಾಗಿ ಕಿಚ್ಚಾಡ್ತಾ ಇದ್ದೀರಾ ಎಲ್ಲರೂ? ಅವಳಿಗೆ ಮನೆಗೆ ಬರಬೇಡ ಅಂತ ಅವ್ವನೇ ಹೇಳ್ಬೇಕಂತೆ. ನಿನ್ನ ನೋಡ್ಕೊಳಕಂತ ಒಬ್ಬ ಹುಡುಗಿ ಬಂದಿಲ್ಲಲ್ಲ, ಪುಟ್ಟವನ ಮನೆ ಹುಡುಗಿ, ಅವಳು ಸರಿಲ್ಲವ? ಅವಳಿನ ಮೇಕೆ ಈ ಮನೆಗೆ ಬರಂಗಿಲ್ಲ. ಯೋನ್ ಹೇಳ್ತಿದ್ಯಾ? ಕೋಪದಾಗ ಏನು ಹೇಳ್ತವನೆ, ನೀ ತಲೆ ಕೆಡ್ಸ್ಕೋಬೇಡ ಬಂಗಾರ. ಅಜ್ಜಿ, ನಾನೇನು ಸುಮ್ ಕೇಳ್ತಾ ಇಲ್ಲ. ಆ ಹುಡುಗಿ ಇಲ್ಲಿಗೆ ಬರೋದು ಬೇಡ ಅಂದ್ರೆ ಬೇಡ ಆಟಯ್ಯ. ಹೌದು ಅತ್ತೆ, ಕಂಟಿ ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಅವಳು ಸರಿ ಇಲ್ಲ, ಜೈಲಿಗೆ ಹೋಗಿ ಬಂದಿರೋಳು. ಅವಳ ಮೇಲೆ ಇನ್ನೂ ಕೇಸಿದೆ. ಯಾವುದೋ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾಳಷ್ಟೇ. ರಾಧಾ, ನೀ ಸುಮ್ಕಿರು. ಯಾರು ಸರಿಗವ್ರೆ ಯಾರು ಸರಿಗಿಲ್ಲ ಅಂತ ನಂಗೆ ಚಂದಾಗಿ ಗೊತ್ತು. ಅವ, ನೀನು ಆ ಹುಡುಗಿ ನಂಬಡವ. ಅವಳು ದೊಡ್ಡ ನಾಟಕಿತ್ತಿ, ಏನೋ ಸಂಚು ಮಾಡ್ಕೊಂಡೆ ನಮ್ಮ ಮನೆಗೆ ಬತ್ತವಳೆ. ಅವಳಿಂದ ಏನೇನೆಲ್ಲ ಅನಾಹುತ ಆಗೈತೆ ಗೊತ್ತಾ? ಅವ, ಅವಳು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಆಟಯ್ಯ. ಇದೇನವ ನಗ್ತಿದ್ಯಾ? ನೀನು ಹಿಂಗೆ ಹೇಳ್ತೀಯ ಅಂತ ಹುಡುಗಿನಂತವ ಮೊದಲೇ ಹೇಳಿದ್ಲು ಕಲ. ನಿಂಗೆ ಕಂತೆ ದುಡ್ಡು ಕೊಟ್ಟಿರೋದು ಬಿಟ್ಟಿಗಲ್ಲ, ಮನೆ ಕೆಲಸ ಜೊತೆಗೆ ಆ ಪುಟ್ಟಕ್ಕನ ಮನೆ ವರದಿ ಒಪ್ಸಕ್ಕೆ. ಮತ್ತೆ ಗಂಗಾಧರಣ್ಣ, ನಿನ್ನ ಮಗಳು ಹೆಂಗವಳೆ? ಚೆನ್ನಾಗಿದ್ದಾವೆ ಮರೆ. ಪುಟ್ಟಕ್ಕನ ಮನೆಯವರೆಲ್ಲ ಹೆಂಗವ್ರೆ? ಅವರು ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಮೆಸ್ ಕೆಲಸ ಹೆಂಗ್ ನಡೀತೈತೆ? ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಮರೆ. ಈಗ ಎರಡೆರಡು ಮೆಸ್ ಅಲ್ವಾ, ಕೆಲಸ ಸ್ವಲ್ಪ ಜಾಸ್ತಿ. ಎರಡೆರಡು ಮೆಸ್ಸ? ಹೇಳೋದೇ ಮರ್ಸ್ಬಿಟ್ಟೆ ಮರೆ. ಆ ಸಾಲಕ್ಕವರು ಇನ್ನೊಂದು ಮೆಸ್ ಶುರು ಮಾಡ್ತಾ ಇದ್ದಾರೆ. ಏನು ಹೊಸ ಮೆಸ್ಸು ಶುರು ಮಾಡೋಳ? ಹ್ಞೂ ಮರೆ,
ಯಾಕೆ ನಿಮ್ಮ ತಮ್ಮರು ಹೇಳಿಲ್ವಾ ನಿಮಗೆ? ಅವರೇ ಜಾಗ ಎಲ್ಲ ನೋಡಿದ್ದು. ಅಷ್ಟೇ ಅಲ್ಲ, ಅದು ಬೋರ್ಡ್ ಬರೆದಿದ್ದು ನಿಮ್ಮ ತಮ್ಮವ್ರೇ. ಯೋನ್ಲ ಕಾಳಿ ಅಕ್ಕನ ಪಂಜರ ಬಿಟ್ಮ್ಯಾಗೆ ಆ ಸಹನನ್ ತೋಳಲ್ ತೂರ್ಕೊಳಕ್ಕೆ ಈಟೆಲ್ಲ ಸಹಾಯ ಮಾಡಿದ್ಯಾ? ಈ ರಾಜಿಗೆ ಕಣ್ ತಪ್ಪಿಸಿ ನೀವು ಯೋನೇ ಆಟ ಆಡಿದ್ರು ಅದು ಸಫಲ ಆಗಕ್ಕೆ ನಾನು ಬಿಡಕ್ಕಿಲ್ಲ. ಅಯ್ಯೋ, ಆ ರೂಮ್ನೇ ಮರ್ತೆ. ಗಂಗಾಧರಣ, ಅಮ್ರೆ ಆ ಕೋಣೆ ಕ್ಲೀನಾಗೆ ಐತೆ, ಅದೇನ್ ಬೇಡ. ಸರಿ. ಆಮೇಲೆ ಗುಡ್ಸಿದೆಲ್ಲ ಮುಗೀತು. ವರ್ಷದ ಬಟ್ಟೆ ಅಲ್ಲೈತೆ ನೋಡು. ಸತ್ಯ, ಗಂಗಣ್ಣ ಕೊಣೆ ಒಳಕ್ಕೆ ಹೋಗ್ಲಿಲ್ಲ.